ಅಲ್ಲೂ ಹೇಳಿದ್ನಲ್ಲ, ಕಾಂಪೋಸ್ಟ್ ಅಳಿಯಾಲ ಮಗ್ಲ ಗಂಡ. ಸುಮ್ನೆ ಏನ್ ಬೇಕು, ಏನೋ ಒಂದ್ ಹಾಕ್ಬಿಡು, ಒಂದ್ ಜೀವಾಮೃತ ಹಾಕ್ಬಿಡು, ಅದಾಕ್ಬಿಡು ಇದಾಕ್ಬಿಡು. ಅಲ್ಲಿ ಪಾಪ ಒಂದ್ ಜೀವಾಮೃತ ಹಾಕಿ ಕಲ್ಸಿ ಅವ್ನ್ ಬೇಜಾರಾಗ್ಬಿಡು ಓಡೋಡೈತೆ. ನೋಡಿ ಸರ್, ಡ್ರೈ ಮ್ಯಾಟರ್ ಎಲ್ಲಾನು ಏನು ಕಾರ್ಬನ್, ಡ್ರೈ ಮ್ಯಾಟರ್ಸ್ ಎಲ್ಲ ಕಾರ್ಬನ್ ಕಂಟೆಂಟ್. ಗ್ರೀನ್ ಮ್ಯಾಟರ್ ಎಲ್ಲ ಏನು ನೈಟ್ರೋಜನ್ ಕಂಟೆಂಟ್. ಸಗಣಿ ಏನಪ್ಪಾ ಅಂತ ಅಂದ್ರೆ ಒಂದು ಗೊಬ್ಬರ ಮಾಡೋದಕ್ಕೆ ಇಲ್ಲಿ ಹೇಳಿರೋದು ಅಪ್ಪ ಅವರು ಆಕ್ಟಿವೇಟರ್, ಪ್ರಮೋಟರ್, ಕೆಟಲಿಸ್ಟ್. ಅಂದ್ರೆ ಮೆನ್ಯೂರ್ ಅಂತ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ ಅನಿಮಲ್ ವೇಸ್ಟ್. ಅನಿಮಲ್ ವೇಸ್ಟ್ ಅದು ಕೋಳಿ ಇರ್ಬೋದು, ಹಸು ಇರ್ಬೋದು, ಕುರಿ ಇರ್ಬೋದು, ಯಾವ್ದೋ ಕುದುರೆನೋ ಕತ್ತೆನೋ ಯಾವ್ದೋ. ಮೆನ್ಯೂರ್ ಅಂತಂದ್ರೆ ಸರ್ ಅನಿಮಲ್ ವೇಸ್ಟ್. ಇಲ್ಲಿ ಕಳೆತ ಮತ್ತು ಕೊಳೆತ ಎರಡಕ್ಕೆ ಬಹಳ ಚೆನ್ನಾಗಿ ಡಿಫ್ರೆನ್ಸ್ ಮಾಡ್ಬೇಕು. ಯಾರುವೆ ನಾವು ಕೊಳೆತ ಗೊಬ್ಬರ ಹಾಕ್ಬಾರ್ದು. ಯಾವ್ದು ಹಾಕ್ಬೇಕು, ಕಳೆತ ಗೊಬ್ಬರ ಹಾಕ್ಬೇಕು. ಎನಿಥಿಂಗ್ ದಟ್ ಸ್ಮೆಲ್ಸ್ ಬ್ಯಾಡ್ ಇಸ್ ನಾಟ್ ಗುಡ್ ಫಾರ್ ಸಾಯಲ್ ಅಂತ. ಇಲ್ಲಿ ನಮ್ಮಲ್ಲಿ ತಪ್ಪು ಕಲ್ಪನೆ ಏನಾಗಿರೋದು ಅಂತ ಅಂತಾರೆ, ಅಯ್ಯೋ 8 ಟನ್ ಹಾಕ್ಬೇಕಂತೆ, 10 ಟನ್ ಹಾಕ್ಬೇಕಂತೆ, ನನ್ಗೆ ಹಸು ಸಾಕಕ್ ಆಗಲ್ವಂತೆ, ಅದರಿಂದ ನಾನು ಸಾವಯವ ಕೃಷಿ ಮಾಡಕ್ ಆಗಲ್ವಂತೆ ಅನ್ನೋದು ತಪ್ಪು ಭಾವನೆ ಬಂದ್ಬಿಟ್ಟಿದೆ. ಗೊಬ್ಬರನೇ ಬೇರೆ, ಕಾಂಪೋಸ್ಟ್. ಈಗ ನಿಮ್ಗೆ ಅಲ್ಲಿ ಜೀವಾಮೃತ ಹಾಕಿದ ತಕ್ಷಣ ಆಗಲ್ಲ. ಅಲ್ಲೂ ಡ್ರೈ ಮ್ಯಾಟ್ರು, ಗ್ರೀನ್ ಮ್ಯಾಟ್ರು ಎಲ್ಲ ಅಲ್ಲೂ ಬಿಡ್ಲೇಬೇಕು. ಇದು ಅಳಿಯಾಲ ಮಗಳ ಗಂಡ ಫಾರ್ಮುಲಾ ಅಷ್ಟೇ. ನಾರಾಯಣ ರೆಡ್ಡಿ ಸಾಹೇಬ್ರು ಅಯೋಗ್ಯರ, ಮೂರ್ಖರ, ಅದಕ್ಕೆಲ್ಲ ತೊಟ್ಟಿ ಅದನ್ನೆಲ್ಲಾನು ನೀವು ಸಿಮೆಂಟ್ ಹಾಕ್ತಿರೇನಪ್ಪ, ಕೆಳಗಡೆಯಿಂದ ಅಲ್ಲಿರೋಂಥ ಎರೆಹುಳುಗಳು, ಅಲ್ಲಿರೋ ಮೈಕ್ರೋಬ್ಸ್ಗಳು ಬರ್ತದಪ್ಪ, ಅದನ್ನ ಯಾಕೆ ಮುಚ್ತೀರಿ ಅಯೋಗ್ಯರ ಅಂತ ಹೇಳಿ ಅದನ್ನ ತೆಗಿಸ್ತ್ರು. ಏನ್ ಬೇಕು ಅದಕ್ಕೆ? ಯಾಕಂದ್ರೆ ನಿಮ್ಗೆ ಈಗ ಬೇಸಿಕ್ಸ್ ಗೊತ್ತು, ಏನೇನು ಒಂದೊಂದು ಪ್ಲಾಂಟ್ ಏನೇನು ಕೇಳ್ತದೆ ಅಂತ ಬೇಸಿಕ್ಸ್ಗಳು ಗೊತ್ತು. ಆ ಬೇಸಿಕ್ಸ್ ನ ಒಂದಷ್ಟು ನೋಡೋಣ ಸರ್. ಅದು ತುಂಬಾ ದಾಬೋಲ್ಕರ್ ತುಂಬಾ ಸೈಂಟಿಫಿಕ್ ಆಗಿ ನರೇಷನ್ ಮಾಡಿದ್ದಾರೆ. ಏನ್ ಬೇಕು ಅಂತ ಇದು ಹೇಳ್ಕೊಟ್ಟಿಲ್ಲ. ಜೊತೆಗೆ ಪಾಳೇಕರ್ ಏನು ಅಂತಂದ್ರೆ ಒಂಥರ ಫೇಸ್ಬುಕ್ ಅಲ್ಲಿ ಇಲ್ಲಿ ವೈಡ್ ಪಬ್ಲಿಸಿಟಿ ಆಗಿ ಪಾಳೇಕರ್ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಇಷ್ಟೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಕ್ಕೆ ಅವರ ಪಾತ್ರನ ನಾವು ಯಾರು ಅಲ್ಗಳೆಯಂಗಿಲ್ಲ. ಸುಮ್ನೆ ಏನ್ ಬೇಕು, ಏನೋ ಒಂದ್ ಹಾಕ್ಬಿಡು, ಒಂದ್ ಜೀವಾಮೃತ ಹಾಕ್ಬಿಡು, ಅದಾಕ್ಬಿಡು ಇದಾಕ್ಬಿಡು. ಅಲ್ಲಿ ಪಾಪ ಒಂದ್ ಜೀವಾಮೃತ ಹಾಕಿ ಕಲ್ಸಿ ಅವ್ನ್ ಬೇಜಾರಾಗ್ಬಿಡು ಓಡೋಡೈತೆ. ನಾವು ಪಾಪ ಅಲ್ಲೇನಿಲ್ಲ. ಪಾಳೇಕರ್ ಹೇಳದ್ನಲ್ಲ, ಇಷ್ಟೆಲ್ಲ ವ್ಯಾಪಕವಾಗಿ ಇವತ್ತು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ನಾರಾಯಣ ರೆಡ್ಡಿ ಅವ್ರು ತಗೊಂಬಂದ್ರು. ಅದ್ರ ಜೊತೆಗೆ ಪಾಳೇಕರ್ ಏನು ಅಂತಂದ್ರೆ ಒಂಥರ ಫೇಸ್ಬುಕ್ ಅಲ್ಲಿ ಇಲ್ಲಿ ವೈಡ್ ಪಬ್ಲಿಸಿಟಿ ಆಗಿ ಪಾಳೇಕರ್ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಇಷ್ಟೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಕ್ಕೆ ಅವರ ಪಾತ್ರನ ನಾವು ಯಾರು ಅಲ್ಗಳೆಯಂಗಿಲ್ಲ. ಈಸ್ ದಿ ಮೈನ್ ಕೀ ಪರ್ಸನ್. ಇಷ್ಟೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಪ್ರಮೋಟ್ ಆಗ್ತದೆ ಅನ್ನೋದಕ್ಕೆ ನ್ಯಾಚುರಲ್. ಅವ್ರು ಏನ್ ಹೇಳಿದ್ದಾರೆ, ಅವ್ರು ಹೇಳಿರೋದು ಕೇಳಿಸ್ಕೊಂಡಿಲ್ಲ. ಅವ್ರೇನು ಅಂತಂದ್ರೆ ನೀವು ಸ್ಟ್ರಾ ಮಲ್ಚಿಂಗ್ ಮಾಡ್ಬೇಕು, ಗ್ರೀನ್ ಮಲ್ಚಿಂಗ್ ಮಾಡ್ಬೇಕು, ಅಲ್ಲಿರೋ ಕ್ರಾಪ್ ರೆಸಿಡ್ಯೂಸ್ ನ ಅಲ್ಲೇ ಬಿಡಬೇಕು, ಜೀವಾಮೃತ ಹಾಕ್ಬೇಕು ಅಂತ ಹೇಳಿದ್ದಾರೆ. ನಾವು ಸ್ಟ್ರಾ ಮಲ್ಚಿಂಗು ಮಾಡ್ತಾ ಇಲ್ಲ, ಗ್ರೀನ್ ಮಲ್ಚಿಂಗು ಮಾಡ್ತಾ ಇಲ್ಲ, ಅಲ್ಲಿರೋ ಕ್ರಾಪ್ ರೆಸಿಡ್ಯೂಸ್ ಬಿಡ್ತಾ ಇಲ್ಲ, ಜೀವಾಮೃತವನ್ನು ಮಾಡ್ತಾ ಇದೀವಿ. ಇದನ್ನೆಲ್ಲ ನಾವು ಮರ್ತಿದೀವಿ. ಇದೇ ಇಲ್ಲಿ ತೊಂದರೆ ಆಗಿರೋದು. ಅಲ್ಲೂ ಹೇಳಿದ್ನಲ್ಲ, ಕಾಂಪೋಸ್ಟ್ ಅಳಿಯಾಲ ಮಗ್ಲ ಗಂಡ, ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ. ಅಳಿಯಾಲ ಮಗ್ಲ ಗಂಡ. ಈಗ ನೋಡಿ, ಅದೆಲ್ಲ ಫ್ಲೋ ಬಂದಾಗ ತಗೊಂಡ್ಬಿಡ್ಬೇಕು ಕೆಲವೆಲ್ಲ. ಸರಿನಾ ಸರ್? ಈಗ ಜೀವಾಮೃತ ಎಷ್ಟಾಗ್ತಾ ಇದೀರಿ ಸರ್? 1 ಮಂತ್ಗೆ ಎಷ್ಟು ಸರ್? 1 ಮಂತ್ ಜೀವಾಮೃತ 1 ಮಂತ್ ಎಷ್ಟು? 20 ಕೆಜಿನ ಸರ್? 15 ಡೇಸ್ ಒಂದ್ಸ? 1 ಮಂತ್ ಅಂತ ಅಂದ್ರೆ 15 ಡೇಸ್ ಒಂದ್ಸ ಆಗ್ತಾ ಇದೀರಿ. 15 ದಿನಕ್ಕೊಂದ್ಸಲ ಎಷ್ಟೋ 20 ಆಗ್ತಾ ಇದೀರಾ ಅಂದ್ರೆ 10 ಕೆಜಿ ಡಂಗು, 10 ಕೆಜಿ ಯೂರಿನ್ ಆಗ್ತಾ ಇದೀರಿ. ಕವ್ ಯೂರಿನ್ 20 ಕೆಜಿ ಆಗ್ತಾ ಇದೀರಿ ಅಂತಂದ್ರೆ ಅಲ್ಲಿ 1 ಮಂತ್ಗೆ ಎಷ್ಟಾಯ್ತು? 40 ಕೆಜಿ ಆಯ್ತು ಅಲ್ವಾ ಸರ್? 40 ಕೆಜಿ ಆಯ್ತು 1 ಮಂತ್ಗೆ. ಅಂದ್ರೆ 12 ತಿಂಗಳಿಗೆ ಎಷ್ಟಾಗ್ತಾ ಇದೀರಿ? 480 ಕೆಜಿಸ್ ಮಾತ್ರ ಆಗ್ತಾ ಇದೀರಿ. ಸರಿನಾ? ಅಲ್ಲಿ ಗ್ರೀನ್ ಮಲ್ಚಿಂಗು ಅಂದ್ರೆ ಮಾಮೂಲು ಡ್ರೈ ಮಲ್ಚಿಂಗು, ಅಲ್ಲಿ ಕ್ರಾಪ್ ರೆಸಿಡ್ಯೂಸ್ ಅಲ್ಲಿ ಬಂದಿದ್ದು ಅಲ್ಲೆಲ್ಲ ಬೀಳ್ತಾ ಇದೆ. ಜೀವಾಮೃತ ಹಾಕು 480 ಕೆಜಿಸ್ ಆಗ್ತದೆ. ಈಗ ಕಾಂಪೋಸ್ಟ್ ತಗೊಂಬೋಣ. ಕಾಂಪೋಸ್ಟ್ಗೆ ಎಷ್ಟಾಗ್ತಾ ಇದೀರಿ ಗೊತ್ತಾ? ಕಾಂಪೋಸ್ಟ್ ಮಾಡೋದು ಗೊತ್ತಾ? ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ? ಇದನ್ನ ಕವರ್ ಮಾಡ್ಕೊಂಡೆ ಹೋಗೋಣ.
ಈಗ ಕಾಂಪೋಸ್ಟ್ ಹೇಳಿದ್ನಲ್ಲ ಸರ್, ಪಿಟ್ ಎಷ್ಟು? ಇದೊಂದು 6 ಫೀಟಾ? ಇದೊಂದು ಇದೊಂದು 3 ಫೀಟಾ? 3 ಫೀಟ್ ಐಟಾ ಸರ್? ಇದು ಏನಪ್ಪಾ, ಈಸ್ಟ್ ವೆಸ್ಟ್ 6 ಫೀಟು, ನಾರ್ತ್ ಸೌತ್ ಒಂದು 10 ಫೀಟು, ಆರ್ ಆಸ್ ಪರ್ ಯುವರ್ ಎಂತದಪ್ಪ, ಆಸ್ ಪರ್ ಯುವರ್ ಕನ್ವೀನಿಯನ್ಸ್ ಆರ್ ಆಸ್ ಪರ್ ದಿ ಸ್ಪೇಸ್ ಅವೈಲಬಿಲಿಟಿ ಇನ್ ಯುವರ್ ಲ್ಯಾಂಡ್, ಮತ್ತೆ ಆಸ್ ಪರ್ ದಿ ಮೆಟೀರಿಯಲ್ಸ್ ನೀವು ಅದನ್ನ ಬೇಕಾದ್ರೆ, ಆದ್ರೆ ಈಸ್ಟ್ ವೆಸ್ಟ್ ಮಾತ್ರ ಕರೆಕ್ಟ್ ಆಗಿ ಗ್ಯಾಪ್ ಇಟ್ಕೊಳ್ಳಿ. ಯಾಕಂದ್ರೆ ಅದು ಬಿಕಾಸ್ ಆಫ್ ಏರಿಯೇಷನ್. ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ 6 ಅಡಿ ಇರಬೇಕು. 6 ಅಡಿ ಮೇಲೆ ತಗೊಳಕ್ ಹೋಗ್ಬೇಡಿ. 6 ಅಡಿ ಒಳಗಡೆ ಇಟ್ಕೊಳ್ಳಿ. ಇದು ಡೆಪ್ತ್ ಅನ್ನ 3 ಫೀಟ್ ಇಟ್ಕೊಳ್ಳಿ. ಇದೆಲ್ಲ ಬುಕ್ ಅಲ್ಲಿ ಕ್ಲೀನ್ ಆಗಿದೆ, ಸುಮ್ನೆ ಒಂದ್ ಇದ್ರಲ್ಲಿ ಹೊಟ್ಟೋಗ್ತೀನಿ ಅಷ್ಟೇ. ಸರಿನಾ ಸರ್? ಈಗ ಇದಕ್ಕೇನೇನ್ ಬೇಕು? ಕೌಡಂಗ್ ಎಷ್ಟು ಬೇಕು? ಈಗ ನೋಡಿ, ಇದಕ್ಕೆ ನಿಮ್ಗೆ 1350 kgs 2/3 ಮಾಡಿ ಸರ್. ಇದು 2/3 900 ಪ್ಲಸ್ 450. ಅರ್ಥ ಆಯ್ತಾ? ಗ್ರೀನ್ ಮ್ಯಾಟರು, ಡ್ರೈ ಮ್ಯಾಟರು ಅಂದ್ರೆ ನೋಡಿ ಸರ್, ಡ್ರೈ ಮ್ಯಾಟರ್ ಎಲ್ಲಾನು ಏನು ಕಾರ್ಬನ್, ಡ್ರೈ ಮ್ಯಾಟರ್ಸ್ ಎಲ್ಲ ಕಾರ್ಬನ್ ಕಂಟೆಂಟ್. ಗ್ರೀನ್ ಮ್ಯಾಟರ್ ಎಲ್ಲ ಏನು ನೈಟ್ರೋಜನ್ ಕಂಟೆಂಟ್. ಡ್ರೈ ಮ್ಯಾಟರ್ ಎಲ್ಲ ಕಾರ್ಬನ್ನು. ಇದು ಇಲ್ಲಿ ನಿಮಗೆ ಬೇಕಾಗಿರೋದು 1350 kgs ಅಂದ್ರೆ ಹೇಳಿ ಸರ್. ಗ್ರೀನ್ ಮ್ಯಾಟರು 2/3, ಇದು 2/3, ಇದು 1/3. 1350 kgs ಏನಂತಂದ್ರೆ ಡ್ರೈ ಮ್ಯಾಟರು ಮತ್ತೆ ಗ್ರೀನ್ ಮ್ಯಾಟರು ಸರ್. ಅಂತ ಅಂದ್ರೆ ನಿಮ್ಮ ಎಲೆಗಳು ಅಂದ್ರೆ ಈಗ ನೋಡಿ ಅಲ್ಲೆಲ್ಲ ಈಗ ನೋಡಿ ಆ ಎಲೆಗಳು ಇದೆ ನೋಡಿ, ಅಲ್ಲೆಲ್ಲ ಕಡ್ಡಿ ಹಾಕಿದಾರಲ್ಲ ಸರ್, ಇದೆಲ್ಲ ಡ್ರೈ ಮ್ಯಾಟ್ರು. ಇದನ್ನೆಲ್ಲ ಒಂದು 900 kg ತಗೊಳ್ಳೋದು. ತೆಂಗಿನ ಗರಿ ಅದು ಇದೆಲ್ಲ ತಗೊಳ್ಳೋದು. ಈ ಗ್ರೀನ್ ಮ್ಯಾಟರ್ ಅಂತಂದ್ರೆ ಇಂಥದ್ದು ಹಸಿರೆಲೆಗಳು ಅದು ಇದು ಏನೇನು ಇದೆಯಲ್ಲ, ಈವನ್ ನೀವು ತೊಪ್ಪೆ ತಗೊಂಡ್ರು ಅಷ್ಟೇನೆ, ಅದುವೇ ನೈಟ್ರೋಜನ್ ತಗೊಳ್ಳೋದು. 900 kgs ಡ್ರೈ ಮ್ಯಾಟ್ರು ಸರ್. ಡ್ರೈ ಮ್ಯಾಟ್ರು ಅಂದ್ರೆ ಕಾರ್ಬನ್ ಕಂಟೆಂಟ್ ಅಂತ, ಕಾರ್ಬನ್. ಇದು ಗ್ರೀನ್ ಮ್ಯಾಟರ್ ಅಂತ ಅಂದ್ರೆ ಇದು ನೈಟ್ರೋಜನ್ ಕಂಟೆಂಟ್. CN ರೇಷಿಯೋ ಮಾಡ್ಬೇಕಲ್ಲ ಸರ್, ಹಿಂಗ್ ತಗೊಳ್ಳೋದು. ಸರಿನಾ ಸರ್? ಇದಕ್ ಬೇಕಾಗಿರೋದೇನು? 150 kgs ಕೌಡಾಂಗ್. 1 ಟನ್ ಅಲ್ಲ, 150 kg ಮಾತ್ರ. 150 kg. ಸರಿನಾ? ಇನ್ನು ಬೇಕಾಗಿರೋದು 1500 kgs ಸಾಯಲ್, ಟಾಪ್ ಸಾಯಲ್. ಅಂದ್ರೆ ನಿಮ್ಗೆ ಸ್ವಲ್ಪ ಚೌಳಿ ಇಲ್ದೇ ಇರೋ ಮಣ್ಣು ಅಂತಂದ್ರೆ ಚೆನ್ನಾಗಿರೋಂಥದ್ದು. ಯಾಕಂದ್ರೆ ಈ ಬದುಗಿದುಗಳು ಇರೋಂಥದ್ದು 1500 kg ಸಾಯಲ್ ಬೇಕು. ಈಗ ಇದನ್ನ ಲೇಯರ್ ಬೈ ಲೇಯರ್ ಹಾಕಂತ ಹೋಗೋಣ ಸರ್. ಲೇಯರ್ ಬೈ ಲೇಯರ್ ಹಾಕಂತ ಹೋಗೋಣ ಅಂತಂದ್ರೆ ಇಲ್ಲಿ ಎಷ್ಟಾಯ್ತು? ಟೋಟಲ್ ಏನಾಯ್ತು? 1350, 150, 1500 ಎಷ್ಟಾಯ್ತು? 3000 kgs ಆಯ್ತು. ಅಂದ್ರೆ 3 ಟನ್ ಇದ್ ಮಾಡ್ತಾ ಇದ್ರಿ. ಇಲ್ಲಿ ನಾನು ತಗೊಂಡಿರೋದು ಇಲ್ಲಿ 10/6/3 ಎಷ್ಟಾಯ್ತು? 180 ಕ್ಯೂಬಿಕ್ ಫೀಟ್. ಇಷ್ಟು ತಗೊಂಡಿದೀವಿ ನಾವು. ಈ ತೊಟ್ಟಿಗೆ ನಾನು ಮಾತಾಡ್ತಾ ಇರೋದು 10, 6, 3ಗೆ ಮಾತಾಡ್ತಾ ಇರೋದು. ನಿಮ್ಗೆ ತೊಟ್ಟಿದೆಲ್ಲ ನಿಮ್ಗೆ ಬುಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಸಿಗ್ತದೆ. ಈಗೇನ್ ಮಾಡ್ಬೇಕು ಅಂತಾದ್ರೆ ಸರ್, ನಾವು ಲೇಯರ್ ಬೈ ಲೇಯರ್ ತುಂಬ್ಕೊಳ್ತಾ ಬರೋಣ. ಈಗ ತೊಟ್ಟಿ ಇದೆಯಲ್ಲ, ಇಲ್ಲಿ ಫಸ್ಟ್ ಲೇಯರ್ ಹಾಕೋಣ ಸರ್. ಇಲ್ಲಿ ಏನ್ ಹಾಕೋಣ? ಕೆಳಗಡೆ ಬೇಡ, ಕಾಂಕ್ರೀಟಿಂಗ್ ಮಾಡೋದು ಬೇಡ. ಇವರೆಲ್ಲ ಡಿಪಾರ್ಟ್ಮೆಂಟ್ ಅವರು ಅದನ್ನೆಲ್ಲ ಹೇಳಿದ್ನಲ್ಲ, ಯಾಕಂದ್ರೆ ಅದಕ್ಕೂ ಸಿಮೆಂಟ್ ಹಾಕ್ಸ್ಬಿಟ್ರೆ ಅಲ್ಲೂ ಒಂದಷ್ಟು ಬಿಲ್ ಎಕ್ಸ್ಟ್ರಾ ಆಗ್ತದೆ ಅಂತ ಮಾಡಿಸ್ತಾ ಇದ್ರು. ನಾರಾಯಣ ರೆಡ್ಡಿ ಸಾಹೇಬ್ರು ಅಯೋಗ್ಯರ, ಮೂರ್ಖರ, ಅದಕ್ಕೆಲ್ಲ ತೊಟ್ಟಿ ಅದನ್ನೆಲ್ಲಾನು ನೀವು ಸಿಮೆಂಟ್ ಹಾಕ್ತೀರೇನಪ್ಪ,
ಕೆಳಗಡೆಯಿಂದ ಅಲ್ಲಿರೋಂಥ ಎರೆಹುಳುಗಳು ಅಲ್ಲಿರೋ ಮೈಕ್ರೋಬ್ಸ್ಗಳು ಬರ್ತದಪ್ಪ, ಅದನ್ನ ಯಾಕೆ ಮುಚ್ತೀರಿ ಅಯೋಗ್ಯರ ಅಂತ ಹೇಳಿ ಅದನ್ನ ತೆಗಿಸ್ತಾರೆ ಅವರು. ಇಲ್ಲಾಂದ್ರೆ ಅದನ್ನು ಸಿಮೆಂಟ್ ಮಾಡಿದ್ರು. ರೈತರು ಏನ್ ಮಾಡ್ತಾ ಇದ್ರು, ಕಟ್ಸ್ಬಿಟ್ಟು ಹೋಗ್ಬಿಟ್ಟು ಗೊಬ್ಬರ ಮಾಡಕ್ಕಾಗಲಿಲ್ಲ ಅಂದ್ರೆ ನೀರ್ ತುಂಬಾ ಖಾರ ಆಯ್ತದೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ರು. ಅಯೋಗ್ಯರ ಅಂತ ಬೋದು ಅವರು ಅದನ್ನ ಕಾಂಕ್ರೀಟ್ ಮಾಡ್ಸಂತದನ್ನ ನಾರಾಯಣ ರೆಡ್ಡಿ ಅವ್ರು ತೋರಿಸ್ರು. ಇಂಥದ್ದು ನೋಡಿ ಸರ್, ಸಾವಿರ ಕೆಲಸ ಮಾಡಿದ್ದಾರೆ ಈ ಅಯೋಗ್ಯರು. ಅವ್ರು ಒಬ್ರನ್ನ ಎಷ್ಟೋ ಜನ ಇದಾರೆ, ಅವ್ರನ್ನ ಕೇಳ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು ಸರ್. ಸಾಕಷ್ಟು ಕೆಲ್ಸಗಳಾಗಿರೋದು ಇವ್ರಿಗೆ ಬೇಕಾಗಿಲ್ಲ, ಯಾವೂ ಬೇಕಾಗಿಲ್ಲ. ಇದನ್ನೇನ್ ಕಾಂಕ್ರೀಟ್ ಮಾಡಿಲ್ಲ ನೋಡಿ ಸರ್. ಈಗ ಇಲ್ಲಿ ಏನ್ ಮಾಡ್ತೀರಿ, ಒಂದು ಗ್ರೀನ್ ಮ್ಯಾಟ್ರು ಅಂದ್ರೆ ಈಗ ಡ್ರೈ ಮ್ಯಾಟ್ರು ತುಂಬಿ ಇಲ್ಲಿ ಒಂದೊಂದು ಲೇಯರ್ ಅಲ್ಲಿ 27 kg ಸರ್. ಅಂದ್ರೆ ಕಾರ್ಬನ್ 27 kg ಅಂದ್ರೆ ಡ್ರೈ ಮ್ಯಾಟ್ರು. ಫಸ್ಟ್ ಲೇಯರ್ ನಾನು ಹೇಳ್ತಾ ಇರೋದು 30 ಲೇಯರ್ಸ್ ತುಂಬಬೇಕು ಸರ್. ಒಂದು ಫಸ್ಟ್ ಲೇಯರ್ ನಾನು ಹೇಳ್ತಾ ಇದ್ದೀನಿ, ಕಾರ್ಬನ್ ಕಂಟೆಂಟ್ ಅಂದ್ರೆ ಡ್ರೈ ಮ್ಯಾಟ್ರು, ನಿಮ್ಮ ಒಣ ಎಲೆಗಳು ಅಂದ್ರೆ ಒಣ ಕೃಷಿ ತ್ಯಾಜ್ಯಗಳು 27 kg ಸರ್. ನೆಕ್ಸ್ಟ್ ನೈಟ್ರೋಜನ್ ಕಂಟೆಂಟ್ 18 kg ಸರ್. ಅಂದ್ರೆ ಇದು 2/3 ಅಲ್ಲ, ಗೊತ್ತಾಯ್ತಲ್ಲ ಸರ್ ನಿಮ್ಗೆ, 2/3 ಆಯ್ತಲ್ಲ ಇದು, ಗೊತ್ತಾಯ್ತಾ? ಇದು ಗ್ರೀನ್ ಮ್ಯಾಟ್ರು ಅಲ್ಲ ಸರ್. ಅಂತ ಅಂದ್ರೆ 27 18 ಎಷ್ಟಾಯ್ತು, 45 kg ಆಯ್ತು ಸರ್. ಅಂದ್ರೆ ನಾವೇನ್ ಇದನ್ನೇನ್ ತೂಕ ಮಾಡಿ ಹಾಕಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಒಂದು ಅರ್ಥ ಮಾಡ್ಸಕ್ ಹೇಳ್ತಾ ಇರೋದು. ಒಂದು ನಿಮ್ಗೆ ಒಂದು ಅದ ಗೊತ್ತಾಗೋಗ್ತದೆ. ಯಾರು ಮನೆಯಲ್ಲಿ ಅಲ್ಲ ಮೇಡಮ್ ಏನು ಉಪ್ಪನ್ನ ನೀವು 1 ಗ್ರಾಮ್ ಹಾಕಲ್ಲ ಅಲ್ವಾ, ಒಂದ್ ಗೊತ್ತು, ಒಂದ್ ಚಿಟಿಕೆ ಈಗ ಹಾಕ್ತಾ ಹೋಗ್ತೀರಿ, ಅನ್ನೋದು ಪ್ರಾಕ್ಟೀಸ್ ಬಂದ್ಬಿಟ್ಟಿರ್ತದೆ. ಅದೇ ತರ ನಾವ್ ಏನಂತ ಅಂದ್ರೆ ಆತರ ಹಾಕೊಳ್ಳಿ, ಯಾಕಂದ್ರೆ ಜಾಸ್ತಿ ಅದನ್ನೇ ತುಂಬಿಡ್ಬೇಡಿ ಅನ್ನೋದಕ್ಕೋಸ್ಕರ ನಾನು ಅದನ್ನ ಒಂದು ಇದು ಮಾಡಿ ಹೇಳ್ತಾ ಇರೋದು. 27 kg ಡ್ರೈ ಮ್ಯಾಟ್ರು, 18 kg ಗ್ರೀನ್ ಮ್ಯಾಟ್ರು, ಒಂದು ಲೇಯರ್ ಮಾಡೋದು, ಎರಡನ್ನು ಹಾಕಿ 5 kg. ಈ 5 kg ಇದೆಯಲ್ಲ ಸರ್, 5 kg ಕೌಡಂಗ. ಅಂದ್ರೆ ಇದನ್ನ 70 ಲೀಟರ್ ನೀರಲ್ಲಿ 70 ಲೀಟರ್ಸ್ ವಾಟರ್ ಚೆನ್ನಾಗಿ ಅದನ್ನ ಸಗಣಿ ಬಗಡ ಮಾಡ್ಕೊಂಡು ಸ್ಲರಿ ಮಾಡ್ಕೊಂಡು ಒಂದ್ ಲೇಯರ್ಗೆ ಹಾಕೋದು. ಅಂದ್ರೆ 5 kg ಹಾಕ್ಬಿಟ್ರೆ ಅಲ್ಲಿಗೆ 50 kg ಆಯ್ತಲ್ಲ ಸರ್. ನೆಕ್ಸ್ಟ್ 50 kg ಸಾಯಿಲ್ ತುಂಬೋದು. ಸಾಯಿಲ್ ತುಂಬೋದು. ಅಲ್ಲಿ ಏನಾಯ್ತು, ಒಂದ್ ಲೇಯರ್ ಫಾರ್ಮ್ ಆಯ್ತು 100 kg ಇದು. ನೆಕ್ಸ್ಟ್ ಇದೇ ತರ ಸೆಕೆಂಡ್, ಥರ್ಡ್, 30th ಲೇಯರ್ ಹಿಂಗೆ ತುಂಬ್ಕೊಂತ ಬರೋದು. ಅಂದ್ರೆ 30th ಲೇಯರ್ ಏನಾಗ್ತದೆ, ಹಿಂಗ್ ಬರ್ತದೆ. ಆ ಒಂದು 15 days ಆದ್ಮೇಲೆ ಅದು ಕಸಿತದೆ, ಕೆಳಗಡೆ ಗುಂಡಿ ಕೆಳಗಡೆ ಕಸಿತದೆ. 30 ಲೇಯರ್ಸ್ ನ ಈ ತರ ತುಂಬುವಂಥದ್ದು. ಈ ತರ ತುಂಬಿದಾಗ ಏನಾಯ್ತು, ಇಲ್ಲಿ ಹೆಚ್ಚು ಕಡಿಮೆ ನಿಮ್ಗೆ ಒಂದು ಆಫ್ಟರ್ 90 to 120 ಡೇಸ್ ನಿಮ್ಗೆ ಅಲ್ಲಿ ಕಾಂಪೋಸ್ಟ್ ರೆಡಿ ಆಗ್ತದೆ. ಏನ್ ಹೇಳಿ ಸರ್, ನಿಮ್ಗೆ 90 to 120 ಡೇಸ್ ಅಲ್ಲಿ ಕಾಂಪೋಸ್ಟ್ ರೆಡಿ ಆಗ್ತದೆ. ಎಷ್ಟು ರೆಡಿ ಆಗ್ತದೆ ಅಂತ ಅಂದ್ರೆ, ಒಂದು ಅಮ್ಮಮ್ಮ ಅಂತ ಅಂದ್ರೆ ಒಂದು 2.4 to 2.5 ಟನ್ಸ್. ಏನಾಯ್ತು, 2400 kg ಇಂದ 2500 kg ನಿಮ್ಗೆ ಕಾಂಪೋಸ್ಟ್ ಅವೈಲಬಿಲಿಟಿ ಬಂತು ಅಲ್ಲ ಸರ್. ಇಲ್ಲಿ ನೀವು ಎಷ್ಟು ಕೌಡಂಗ್ ಯೂಸ್ ಮಾಡಿರೋದು, ಎಷ್ಟು 150 kg ಅಲ್ವ ಸರ್. ಈಗ ಹೆಚ್ಚು ಕಡಿಮೆ ಈಗ ಅಲ್ಲಿಗೆ 2.5 ಟನ್ ಗೊಬ್ಬರ ಸಿಕ್ತು. 2.5 ಟನ್ ಗೊಬ್ಬರ ಸಿಕ್ತು. ಇದನ್ನ ನಾವು 3 ಟೈಮ್ ಮಾಡ್ಕೊಂಡ್ರೆ ಒಂದು ಹತ್ತತ್ರ ಒಂದು 7.5 ಇಂದ 8 ಟನ್ ಸಿಕ್ತು. 1 ಎಕರೆಗೆ ಹಾಕಿ ಅದನ್ನ ಏನಾಯ್ತು, ಕೌಡಂಗಿ ಎಷ್ಟು ಬಳಸ್ತ್ರಿ ಅಲ್ಲಿಗೆ? 150 3 ಟೈಮ್ಸ್ ಮಾಡಿದ್ರೆ ಎಷ್ಟಾಯ್ತು? ಜೀವಾಮೃತ ಎಷ್ಟಾಯ್ತು? ಮತ್ತೆ ಜೀವಾಮೃತಕ್ಕಿಂತ ಇಲ್ಲೇ ಕಡಿಮೆ ಸಾಕಲ್ಲ, ಹೆಂಗಾರೆ 35 ಎಕರೆ ಮಾಡ್ಬೋದಲ್ಲ ನಾವು, ಅಲ್ಲ ಸರ್. ಈಗ ನಿಮ್ಗೆ ಅಲ್ಲಿ ಜೀವಾಮೃತ ಹಾಕಿದ ತಕ್ಷಣ ಆಗಲ್ಲ, ಅಲ್ಲೂ ಡ್ರೈ ಮ್ಯಾಟ್ರು ಗ್ರೀನ್ ಮ್ಯಾಟ್ರು ಎಲ್ಲ ಅಲ್ಲೂ ಬಿಡ್ಲೇಬೇಕು. ಇದು ಅಳಿಯ ಅಲ್ಲ ಮಗಳ ಗಂಡ ಫಾರ್ಮುಲಾ ಅಷ್ಟೇ. ಅರ್ಥ ಆಯ್ತಾ ಸರ್?
ಇದನ್ನ ನೀವು ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಜೀವಾಮೃತ ಹಾಕ್ಬಿಟ್ರೆ ಏನು ಕಡಿಮೆ. ಇಲ್ಲಿ ನಮ್ಮಲ್ಲಿ ತಪ್ಪು ಕಲ್ಪನೆ ಏನಾಗಿರೋದು ಅಂತಾರೆ, ಅಯ್ಯೋ 8 ಟನ್ ಹಾಕ್ಬೇಕಂತೆ, 10 ಟನ್ ಹಾಕ್ಬೇಕಂತೆ, ನನ್ಗೆ ಹಸು ಸಾಕಕ್ ಆಗಲ್ವಂತೆ, ಅದರಿಂದ ನಾನು ಸಾವಯವ ಕೃಷಿ ಮಾಡಕ್ ಆಗಲ್ವಂತೆ ಅನ್ನೋದು ತಪ್ಪು ಭಾವನೆ ಬಂದ್ಬಿಟ್ಟಿದೆ. ನಿಮಗ್ ಬೇಕಾಗಿರೋದು ಹೆಚ್ಚೆಚ್ಚು ನಿಮ್ಮ ಇದ್ರಲ್ಲಿ ಹಸ್ರನ್ನ ಉಪ್ಪಿಸಿ ಅದ್ರಲ್ಲಿ ಬರೋ ಅಂತ ಡ್ರೈ ಮ್ಯಾಟ್ರು ಗ್ರೀನ್ ಮ್ಯಾಟ್ರಲ್ ತಗೊಂಡು ನೋಡ್ರಿ 8 ಟನ್ ಕಾಂಪೋಸ್ಟ್ 400 ಕೆಜಿ, ಒಂದ್ 450 ಒಂದು 500 ಕೆಜಿನ ನೀವು ಸಗಣಿನ ಬಳಸ್ಕೊಂಡ್ರೆ 8 ಟನ್ ಕಾಂಪೋಸ್ಟ್ ಅನ್ನ ಮಾಡ್ಬೋದು. ಅಂದ್ರೆ ನೀವು ಜೀವಾಮೃತದಲ್ಲಿ ಅಲ್ಲಿ 480 ಕೆಜಿ ಹಾಕ್ತಾ ಇದೀರಿ. ಇಲ್ಲಿ ಒಂದ್ ಎಕರೆಗೆ ಕಾಂಪೋಸ್ಟ್ ಒಂದು 8 ಟನ್ ಹಾಕಕ್ಕೆ ನಿಮಗ್ ಬೇಕಾಗಿರೋದು 400 ಇಂದ 500 ಕೆಜಿ ಸಗಣಿ ಮಾತ್ರ. ಅಂದ್ರೆ ಸಗಣಿ ಪ್ರಮಾಣ ಏನು ಹೆಚ್ಚು ಬೇಕಾಗಿಲ್ಲ. ಆಮೇಲೆ ನಿಮ್ಮ ಹತ್ರ ಹೇಳಿದ್ನಲ್ಲ ಸರ್, ಇದಕ್ಕೆ ನೀವು ಅಡಿಷನ್ ಮಾಡ್ಕೊಳ್ಳಿ, ಎಂತದ್ದು ಏನೇನು ರಾಕ್ ಸಲ್ಫೇಟ್ ಅವು ಅಡಿಷನ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಗೊತ್ತಾ ಸರ್, ನೀವು ಡ್ರೈ ಮ್ಯಾಟ್ರಲ್ ಕಾರ್ಬನ್, ಯಾಕಂದ್ರೆ CN ರೇಷಿಯೋ ಮೇಂಟೈನ್ ಮಾಡ್ಬೇಕು. ಡ್ರೈ ಮ್ಯಾಟ್ರಲ್ ಕಾರ್ಬನ್, ನಿಮ್ಮ ಸಗಣಿ ಬಗಡ ಹಾಕ್ತಿರಲ್ಲ, ಸಗಣಿ ಬಗಡನು ನೈಟ್ರೋಜನ್ ಸೋರ್ಸೆ, ಅದು ನೈಟ್ರೋಜನ್. ಗ್ರೀನ್ ಮ್ಯಾಟ್ರನು ಅದು ನೈಟ್ರೋಜನ್ ಸೋರ್ಸೆ. ಅಂದ್ರೆ ಇಲ್ಲಿ CN ರೇಷಿಯೋನ ಫಿಕ್ಸ್ ಮಾಡ್ತಾ ಇದೀರಿ. ಮಾಯಿಶ್ಚರು ಮತ್ತೆ ಶಾಖ ಇವೆರಡು ಮೇಂಟೈನ್ ಆಗ್ಲೇಬೇಕು ಸರ್. ಅವಾಗಲೇ ನಿಮ್ಗೆ ಅನ್ನ ಅಂದ್ರೆ ನಿಮ್ಗೊಂದು ಅಡಿಗೆ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ತೇವಾಂಶ, ನೀರಿನಂಶ ಇರಬೇಕು, ಮತ್ತೆ ಶಾಖಾಂಶ, ಇವನ್ ಗೊಬ್ಬರ ಆಗ್ಬೇಕಾದ್ರೂ ಅದೇನೆ. ಈಗ ಈ ಕಾಂಪೋಸ್ಟ್ ಅಲ್ಲಿ ಏನೇನು ಇರ್ತದೆ ಮಾಡ್ಬೋಣ. ಕಾಂಪೋಸ್ಟ್ ಅಲ್ಲಿ ನೋಡಿ ಸರ್, ನಿಮ್ಮ NPK ಬರೀ 3 ಮಾತ್ರ ಇರ್ತದೆ. ಈ ಕಾಂಪೋಸ್ಟ್ ಅಲ್ಲಿ ನಾವ್ ಏನ್ ಹೇಳಿದ್ವಿ, ಸಾಯಿಲ್ ಇಂದ ಬರೋಂಥದ್ದು ಎಷ್ಟು ಐಟಮ್, 100 ಐಟಮ್ಸ್. ಅಂದ್ರೆ ನೋಡಿ, ಕಾಂಪೋಸ್ಟ್ ಅಲ್ಲಿ ನಿಮ್ಗೆ NPK ಅಂದ್ರೆ ಇದು ಪ್ರೈಮರಿ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್. NPK ಅಂತಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಏನೋ ತೊಂದರೆ ಆದ್ರೆ ಸರಿ ಮಾಡಿಯಪ್ಪ, ಯಾಕಂತಂದ್ರೆ ನಾವು ಈ ಪಾಠ ಮಾಡಲ್ಲ ಎಲ್ಲುವೆ. ಮೈಕ್ರೋ ನ್ಯೂಟ್ರಿಯೆಂಟ್ ಏನೇನೋ 108 ಜಿಂಕು, ಬೋರಾನು, ಅದು ಇದು ಎಲ್ಲ ಇದೆ. ಪ್ರೈಮರಿ ನ್ಯೂಟ್ರಿಯೆಂಟ್ NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಸೆಕೆಂಡರಿ ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಮೈಕ್ರೋ ನ್ಯೂಟ್ರಿಯೆಂಟ್ ಈ ಕಾಂಪೋಸ್ಟ್ ಅಲ್ಲಿ ನಿಮ್ಗೆ ಪ್ರೈಮರಿ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಇದೆ. ಎಲ್ಲ ಯಾಕಿರ್ಬೇಕು ನೋಡಿ ಸರ್. ಇದನ್ನ ನೀವು ಈಗ ಏನೋ ಅವನು ಬಾಳೆ ಬೆಳಿತಾನ, ಅವನು ಬರೀ ಏನ್ ಹಾಕೋದು, ಅವನು NPK ಮಾತ್ರ ಹಾಕ್ತಾನೆ. ಸಾಕ ನಿಮ್ಗೆ? ನಿಮ್ ದೇಹಕ್ಕೆ ಏನೇನ್ ಬೇಕೋ ಈ 100 ಐಟಮ್ಸ್ ಬರೀ ಸಾಯಲ್ಗೆಲ್ಲ ಬೇಕಾಗಿರೋದು, ನಮ್ ದೇಹಕ್ಕೂ ಬೇಕು. ಈ 100 ಎಲಿಮೆಂಟ್ಸು ನಮ್ ದೇಹಕ್ಕೆ ಎಲ್ಲಿಂದ ಬರಬೇಕು? ಮಣ್ಣಿಂದ ಬರಬೇಕು. ಯಾವ ಮಲ್ಟಿ ವಿಟಮಿನ್ ಇಂದನೂ ಬರಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಂದನೂ ಬರಲ್ಲ. ಅಲ್ಲ ಸರ್, ಮಲ್ಟಿ ವಿಟಮಿನ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇಲ್ಲ. ನಮ್ಗೆ ದೇಹಕ್ಕೆ ಬೇಕಾಗಿರೋಂಥ 100 ಅಂಶ ಎಲ್ಲಿ ಬರ್ಬೇಕು ಅಂತಂದ್ರೆ ಸಾಯಲ್ ಇಂದ ಬರಬೇಕು. ಸಾಯಲ್ ಇಂದ ಬರ್ಬೇಕು ಅಂತಂದ್ರೆ ಬೆಳೆಗೆ, ಸಾಯಲಿಂದ ಬೆಳೆಗೆ ಬರ್ಬೇಕು. ನಾವು ಆ ಬೆಳೆಲಿ ಬಂದಂತ ಫುಡ್ ತಿಂದಿದ್ರಿಂದ ಮಾತ್ರ ನಮಗೆ ಬರ್ಬೇಕು. ಏನ್ ಗೊತ್ತಾ, ಯಾವ್ದೋ ನೋಡಿ, ಯಾವ್ದೋ ಒಂದು ಅಂಶ, ಯಾವ್ದೋ ಜಿಂಕ್, ಬೋರಾನ, ಎಂತದೋ ಅದು PPM ಲೆಕ್ಕದಲ್ಲಿ ಬೇಕು ಸರ್. PPM ಲೆಕ್ಕದಲ್ಲಿ ಬೇಕು. ಏನೋ ಅದೇನು KG ಗಟ್ಲೆ ಏನೋ ಬೇಕು ಅಂತ. ಆ PPM ಲೆಕ್ಕದಲ್ಲಿ ಏನೋ ನಮ್ಮ ಬಾಡಿಲಿ ಡಿಫಿಷಿಯನ್ಸಿ ಆದ್ರೂ ಸರ್, ಯಾವ ಮಣಿಪಾಲ್ ಹಾಸ್ಪಿಟ್ಲ್ ಅವನು ನಮ್ನ ಎತ್ತಕ್ಕಾಗಲ್ಲ. ಅವ್ನು ಏನು ಅನ್ನೋದೇ ಗೊತ್ತಾಗಲ್ಲ. ಅದು ಬಹಳ PPM ಲೆವೆಲ್ ಅಲ್ಲಿ ಬೇಕು. ಎಲ್ಲಿಂದ ಬರಬೇಕು? ಈ ಕಾಂಪೋಸ್ಟ್ ಮೂಲಕನೇ ಮಾತ್ರ ಬರಬೇಕೆ ಹೊರತು ನಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಯಾವುದೇ ಕಾರಣಕ್ಕೂ ಇಷ್ಟು ಅಂಶಗಳನ್ನ ನಾವು ಕೊಡಕ್ಕಾಗಲ್ಲ. ಈಗ NPK ಈಗ ಸುಮಾರು ಇದನ್ನ ಮೇಜರ್ ಆಗಿ ತಗೊಳ್ತು ಅಂತಂದ್ರೆ ಸರ್, ಕಾಂಪೋಸ್ಟ್ ಅಲ್ಲಿ ಏನಿದೆ ಅಂತ ತಿಳ್ಕೊಂಬಿಡಿ ಸರ್. 1.5 kg ಅಂದ್ರೆ ಸಾರಿ 1.5%, 1%, 1.8, 1% ಏನು ನಿಮ್ಗೆ NPK ಅಲ್ಲಿ 1% ನೈಟ್ರೋಜನ್ ಇದೆ, 1.8 ಫಾಸ್ಫರಸ್ ಇದೆ. ಮೇನ್ ಆಗಿ ತಗೋತು ಅಂತಂದ್ರೆ 1% ಪೊಟ್ಯಾಶ್ ಇದೆ ಅಂತ. ಅಂದ್ರೆ ಈಗ 1 ಟನ್ಗೆ ಏನ್ ಸಿಗ್ಬೋದು? 1 ಟನ್ಗೆ ಏನ್ ಸಿಗ್ಬೋದು ಸರ್? ಎಷ್ಟು ಕೆಜಿ ಸಿಗ್ಬೋದು? 1 ಟನ್ಗೆ 150 ಕೆಜಿ ಅಲ್ಲಿ ಸಿಕ್ಬಿಡ್ತದೆ. 1.5% ಅಂತಂದ್ರೆ 15 ಕೆಜಿ, 8, ಒಂದು 10 ಕೆಜಿ ಪೊಟ್ಯಾಶ್ ಇಷ್ಟು ಸಿಗ್ತದೆ. ಈಗ ಕಾಂಪೋಸ್ಟ್ ಯಾಕೆ ಮಾಡ್ಬೇಕು ಅಲ್ಲ ಸರ್?
ಕಾಂಪೋಸ್ಟ್ ಯಾಕೆ ಮಾಡ್ಬೇಕು? ಈಗ ಗೊಬ್ಬರ ಅಂದ್ರೆ ಏನು? ಈಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಓದಿದ್ರು ಎಲ್ಲಾರು? ಅಪ್ಲೈ 10 tons ವೆಲ್ ಡಿಕಂಪೋಸ್ಡ್ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಹೇಳ್ತಾರೆ. ಏನೇ ಅಪ್ಲೈ ವೆಲ್ ಡಿಕಂಪೋಸ್ಡ್ ಅಂತ ಹೇಳಿರ್ತಾರೆ, ನೋಡಿದ್ರಲ್ಲ, ಅದು ಕೇಳಿದ್ರಾ? ವೆಲ್ ಡಿಕಂಪೋಸ್ಡ್ ಫಾರ್ಮ್ ಯಾರ್ಡ್ ಮೆನ್ಯೂರ್. ಮೆನ್ಯೂರ್ ಗೊಬ್ಬರ ಅಂದ್ರೇನು? ಮೆನ್ಯೂರ್ ಗೊಬ್ಬರನೇ ಬೇರೆ, ಕಾಂಪೋಸ್ಟೇ ಬೇರೆ. ನಾವೇನಂತ ತಿಳ್ಕೊಂಡಿದೀವಿ? ಇವ್ರ ಅಪ್ಪ ಅವ್ರು ಹೇಳ್ಕೊಟ್ಟಿದ್ ನಮ್ಗೆ ಇದೇ ಜಾಗ. ನಾವು ಸಗಣಿನೇ ಗೊಬ್ಬರ ಅಂತ ತಿಳ್ಕೊಂಡಿದೀವಿ. ಅವ್ರ ಸ್ಟೈಲಲ್ಲಿ ಹೇಳೋದು ಇನ್ನೂ ಚೆನ್ನಾಗಿ ಜನಕ್ಕೆ. ನಾವು ಸಗಣಿ ಗೊಬ್ಬರ ಅಂತ ತಿಳ್ಕೊಂಡಿದೀವಿ. ನಮ್ ಸಗಣಿ ತುಂಬ ಅಂತ ನಾವ್ ಏನ್ ಅನ್ಕೊಂಡ್ಬಿಡಿ, ಸಗಣಿನೇ ಗೊಬ್ಬರ ಅಂತ ತಿಳ್ಕೊಂಡಿದ್ವಿ. ಅದೇ ಗೊಬ್ಬರ ಅಂತ. ಸಗಣಿ ಗೊಬ್ಬರ ಅಲ್ಲ. ಸಗಣಿ ಏನಪ್ಪಾ ಅಂತ ಅಂದ್ರೆ, ಒಂದು ಗೊಬ್ಬರ ಮಾಡೋದಕ್ಕೆ ಇಲ್ಲಿ ಹೇಳಿರೋದು ಅಪ್ಪ ಅವರು, ಆಕ್ಟಿವೇಟರ್, ಪ್ರಮೋಟರ್, ಕೆಟಲಿಸ್ಟ್. ಒಂದು ಗೊಬ್ಬರ ಮಾಡಕ್ಕೆ ಅದು ಒಂದು ಪ್ರಮೋಟರು, ಆಕ್ಟಿವೇಟರು, ಒಂದು ಕೆಟಲಿಸ್ಟ್. ಈ 3 ಪದನ ಅವರೇ ಹೇಳ್ಕೊಟ್ಟಿದ್ರು. ಇದೇ ಜಾಗ, ಇಲ್ಲೇ ಚೇರ್ ಹಾಕೊಂಡು ಕೂತ್ಕೊಳ್ಳೋರು, ನಾವೆಲ್ಲ ಹಿಂಗೆ ಸುತ್ತ ಕೂತ್ಕೊಳ್ತಾ ಇದ್ವಿ. ನಾವು ಸಗಣಿನ ಗೊಬ್ಬರ ಅಂತ ತಿಳ್ಕೊಂಡಿದ್ವಿ. ದಯಮಾಡಿ ಸಗಣಿ ಗೊಬ್ಬರ ಅಲ್ಲ. ಯಾಕೆ? ಆಮೇಲೆ ನೀವು ಹಳ್ಳಿ ಕಡೆ ಎಲ್ಲ ಓಡಾಡಿದಿರಿ ಅಂತ ನಾನೆಲ್ಲ ಅನ್ಕೋತೀನಿ. ಯಾಕಂದ್ರೆ ನೀವು ಹಳ್ಳಿ ಕಡೆ ಓಡಾಡ್ಲಿಲ್ಲ ಅಂದ್ರೆ ಯಾರು ಇಲ್ಲಿ ಬರ್ತಾ ಇರ್ಲಿಲ್ಲ. ಹಳ್ಳಿ ಸಂಬಂಧಗಳು ನಿಮ್ಗೆ ಇದ್ದೇ ಇದೆ. ಈಗ ತಿಪ್ಪೆಗಳು ಸಾಮಾನ್ಯ ಇಲ್ಲ. ಆ ತಿಪ್ಪೆಗುಂಡಿಲಿ ಹೇಳ್ದಲ್ಲ, ಅಲ್ಲೆಲ್ಲ ನೀರ್ ನಿಂತ್ಕೊಂಡು ಗಬ್ನಾಥ ಹೊಡಿತಾ ಇರ್ತದೆ. ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಾರ, ಆ ಗಬ್ನಾಥ ಹೊಡಿಯೋದನ್ನ ಒಳ್ಳೆ ಗೊಬ್ಬರ ಅಂತ. ಆ ಗಬ್ನಾಥ ಹೊಡಿಯೋದು ಗೊಬ್ಬರ ಅಂತ. ಎನಿಥಿಂಗ್ ನೋಡಿ ಸರ್, ಇದನ್ನ ನೀವು ಪಕ್ಕಾ ಬರೆದಿಟ್ಕೊಳ್ಳಿ. ಎನಿಥಿಂಗ್ ದಟ್ ಸ್ಮೆಲ್ಸ್ ಬ್ಯಾಡ್ ಇಸ್ ನಾಟ್ ಗುಡ್ ಫಾರ್ ಸಾಯಲ್ ಅಂತ. ಅದನ್ನ ಬರೆದಿಟ್ಕೊಳ್ಳಿ ಸರ್. ಎನಿಥಿಂಗ್ ದಟ್ ಸ್ಮೆಲ್ಸ್ ಬ್ಯಾಡ್. ಇವನ್ ಜೀವಾಮೃತ ಅಷ್ಟೇ, ಕೆಟ್ಟೋಗಿದ್ದು ಗೋಕುಪಾಮೃತನೂ ಅಷ್ಟೇ ಅಲ್ವಾ? ಅದನ್ನ ತೆಗೆದು ಈಚೆಗೆ ಹಾಕಿ ಅಂತ ಹೇಳ್ತೀರಿ, ಹೊಸ ಮಾಡಿ ಅಂತ, ಕೆಟ್ಟೋಗಿದೆ ಅಂತ. ಎನಿಥಿಂಗ್ ದಟ್ ಸ್ಮೆಲ್ಸ್ ಬ್ಯಾಡ್ ಇಸ್ ನಾಟ್ ಗುಡ್ ಫಾರ್ ಸಾಯಲ್ ಅಂತ. ಇವನೇನು ಅಂತ ಅಂದ್ರೆ, ಏನ್ ಗಬ್ನಾಥ ಹೊಡಿತಾ ಇರ್ತದೆ, ಒಳ್ಳೆ ಗೊಬ್ಬರ ಅಲ್ವೇನ್ರಿ? ಇದು ನಮ್ಗೆ ಆತರ. ಈಗ ಅದನ್ನ ನೀವು ಮೆಚುರಿಟಿ ಟೆಸ್ಟ್ ಅಂತಾನೂ ಮಾಡ್ಬೋದು. ಕಾಂಪೋಸ್ಟ್ ಮೆಚುರಿಟಿ ಟೆಸ್ಟ್ ಅಂತಾನೂ ಮಾಡ್ಬೋದು. ನೋಡಿ, ಈಗ ಈಗ ಈ ಮಣ್ಣನ್ನ ನಾವು ಹೇಳ್ನಲ್ಲ ಸರ್, ಈಗ ಮಣ್ಣನ್ನ ನಾನು ತಗೋತೀನಿ, ಯಾವ್ದೋ ಒಂದು ಎಂತದಪ್ಪ ಒಂದು ಕವರ್ಗೆ ಹಾಕ್ತೀನಿ. ಒಂದ್ ಇಡೀ ಮಣ್ಣು ತಗೊಂಡು ಒಂದು ಕವರ್ಗೆ ಹಾಕ್ತೀನಿ. ಒಂದ್ 2 ಇಡಿ ಅಷ್ಟು ನೀರ್ ಹಾಕ್ಬಿಡ್ತೀನಿ. ಒಂದು 48 hours, ಒಂದ್ 2 ದಿನ ಬಿಡ್ಬಿಡ್ತೀನಿ. ಅದನ್ನ ಓಪನ್ ಮಾಡ್ತೀನಿ. ಸ್ಮೆಲ್ ಬರ್ತದ? ಇಲ್ಲ ತಾನೆ? ಅದೇ ತರ ನಿಮ್ ಗೊಬ್ಬರನು ಸಹ ಕರೆಕ್ಟ್ ಆಗಿದೆಯಾ ನನ್ ಗೊಬ್ಬರ ಅನ್ನೋದಕ್ಕೆ ಒಂದ್ ಇಡೀ ಗೊಬ್ಬರನ ತಗೊಂಡು ನೀವು ಕವರ್ ಒಳಕ್ ಹಾಕಿ ನೀರ್ ಹಾಕಿ, ಅಂದ್ರೆ ಏನು ಗೊಬ್ಬರ ಹಾಕಿದ್ರೆ ಅದ್ರ 2 times ನೀರ್ ಹಾಕ್ಬಿಡಿ. 48 hours ಇಡಿ, ಓಪನ್ ಮಾಡಿ ನೋಡಿ. ಅದು ಸ್ಮೆಲ್ ಇಲ್ಲ ಅಂತ ಅಂದ್ರೆ ಅದು ಒಳ್ಳೆ ಮೆಚೂರ್ ಆಗಿರೋಂಥದ್ದು ಒಳ್ಳೆ ಗೊಬ್ಬರ. ಅದು ಅಂದ್ರೆ ಮಾಗಿರೋ ಗೊಬ್ಬರ. ಇಲ್ಲಿ ಕಳೆತ ಮತ್ತು ಕೊಳೆತ ಎರಡಕ್ಕೆ ಬಹಳ ಚೆನ್ನಾಗಿ ಡಿಫ್ರೆನ್ಸ್ ಮಾಡ್ಬೇಕು. ಯಾರುವೆ ನಾವು ಕೊಳೆತ ಗೊಬ್ಬರ ಹಾಕ್ಬಾರ್ದು. ಯಾವ್ದು ಹಾಕ್ಬೇಕು? ಕಳೆತ ಗೊಬ್ಬರ ಹಾಕ್ಬೇಕು. ಕಳೆತಗೂ ಕೊಳೆತಕ್ಕೂ ನಮ್ಮಲ್ಲಿ ಇಲ್ಲ. ಕೊಳಿಬೇಕು ಅಂತ ಹೇಳ್ತಾರೆ, ಕೊಳೆಯೋದಲ್ಲ. ಈಗ ನೀವು ಉಪ್ಪಿನಕಾಯಿ ಜಾಡಿ ಒಳಗೆ ಹಾಕ್ತೀರಿ, ಕೊಳ್ತವ್ರೆ ತಿನ್ನಕ್ಕಾಗಲ್ಲ. ಉಪ್ಪಿನಕಾಯಿ ಜಾಡಿಲಿ ಕೊಳ್ತವ್ರೆ ತಿನ್ನಕ್ಕಾಗಲ್ಲ. ಅದೇನಾಗ್ತದೆ, ಉಪ್ಪಿನಕಾಯಿ ಜಾಡಿಲಿ ಅದು ಉಪ್ಪು ಹಾಕ್ಬಿಟ್ಟು ಏನ್ ಮಾಡ್ತೀರಿ ನೀವು? ಅದನ್ನ ಕಳಿಸ ಅಂತದ್ದು. ಕಳಿತ್ರೆ ಉಪ್ಪಿನಕಾಯಿ ತಿನ್ಬೋದು, ಕೊಳ್ತ್ರೆ ತಿನ್ನಕ್ಕಾಗಲ್ಲ. ಅದೇ ತರ ಗೊಬ್ಬರ ಸಹ ಕಳಿಬೇಕೇ ಹೊರತು ಕೊಳಿಬಾರ್ದು. ಅಲ್ಲೋ ಸರ್? ಏನಾಗ್ತದೆ ಈಗ ನಾನು ಇದನ್ನ ಬಹಳ ಇದಾಗಿ ಸ್ಟ್ರೆಸ್ ಮಾಡಿ ಏನ್ ಕೇಳ್ತಾ ಇದ್ದೀನಿ, ಎಲ್ಲ ಹೋಯ್ತೀರಿ ಸರ್, ಅಲ್ಲಿ ಒಳ್ಳೆ ಗೊಬ್ಬರ ಇದೆ ಅಂದ್ರೆ ಅವನೇನ್ ಮಾಡಿರ್ತಾನೆ, ಸಗಣಿನ ಏನ್ ಮಾಡಿರ್ತಾನೆ, ಹಿಂಗೆ ಎಲ್ಲ ಓಪನ್ ಆಗಿ ಯಾವ್ದೋ ನೆರಳು ಇರಲ್ಲ, ಎಲ್ಲ ಬಿಸಿಲಲ್ಲಿ ಹಾಕಿರ್ತಾನೆ. ಅಲ್ಲ, ಸಾಮಾನ್ಯ ಹಳ್ಳಿಗಳಲ್ಲಿ ಹಂಗೆ ತಾನೆ. ಈಗ ಬಿಸಿಲಲ್ಲಿ ಹಿಂಗೆ ಹಾಕಿರ್ತಾನೆ ಅಂದ್ರೆ ಏನೋ ಹಿಂಗೆ ಬರ್ತದೆ, ತಗೊಂಡೋಗಿ ಹಿಂಗೆ ಬಿಸಿಲಲ್ಲಿ ತಗೊಂಡೋಗಿ ಹಾಕ್ತಾನೆ.
ಅದೇನಾಗಿರ್ತದೆ ಡೈಲಿ ಕಾರ್ಬನ್ ಈ ನಿಮ್ಮ ಈ ಟೆಂಪರೇಚರ್ಗೆ ಸನ್ಲೈಟ್ ಇದಕ್ಕೆ ಅಲ್ಲ ಅದರಲ್ಲಿರೋಂಥ ಒಂದು ಕಾರ್ಬನ್ನು ಮತ್ತೆ ನ್ಯೂಟ್ರಿಯೆಂಟ್ಸ್ಗಳು ಏನಾಗ್ತಾ ಇರ್ತದೆ, ಯಾವಪರೇಟ್ ಆಗ್ತಾ ಇರ್ತದೆ, ಯಾವಪರೇಟ್ ಆಗ್ತಾ ಇರ್ತದೆ. ಆ ಗೊಬ್ಬರನ ನೀವು ತಗೊಂಬಂದು ಹಾಕ್ತೀರಿ. ಆ ಗೊಬ್ಬರ ಹಾಕ್ತೋದ್ರು ಒಂದೇ, ಹಾಕಿ ನೆಮ್ಮದಿ ಕಳ್ಕೊಂಬಿಡಿ. ಒಂದ್ ಕಡೆ ದುಡ್ಡು ಕಳ್ಕೊತೀರಿ, ಒಂದ್ ಕಡೆ ನೆಮ್ಮದಿ ಕಳ್ಕೊತೀರಿ. ಯಾಕೆ ಅಂತಂದ್ರೆ ಅದು ಆ ಗೊಬ್ಬರ ಕಳ್ತಿರಲ್ಲ ಅಂದ್ರೆ ಮಾಗಿರಲ್ಲ. ವೆಲ್ ಡಿಕಂಪೋಸ್ಡ್ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಅಂದ್ರೆ ಅದನ್ನೇ ಹೇಳೋದು. ಮೆನ್ಯೂರ್ ಅಂತ ಅಂದ್ರೆ ಗೊಬ್ಬರ, ಮೆನ್ಯೂರ್ ಅಲ್ಲ ಸರ್, ಇದು ಗೊಬ್ಬರ. ಅಂದ್ರೆ ಮೆನ್ಯೂರ್ ಅಂತ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ ಅನಿಮಲ್ ವೇಸ್ಟ್. ಅನಿಮಲ್ ವೇಸ್ಟ್ ಅದು ಕೋಳಿ ಇರ್ಬೋದು, ಹಸು ಇರ್ಬೋದು, ಕುರಿ ಇರ್ಬೋದು, ಯಾವ್ದೋ ಕುದುರೆನೋ ಕತ್ತೆನೋ ಯಾವ್ದೋ. ಮೆನ್ಯೂರ್ ಅಂತಂದ್ರೆ ಸರ್ ಅನಿಮಲ್ ವೇಸ್ಟ್, ಅನಿಮಲ್ ಡಂಗ್ ಅನ್ನ ನಾವು ಮೆನ್ಯೂರ್ ಅಂತೀವಿ ಅಷ್ಟೇ. ಅದನ್ನ ಏನ್ ಮಾಡ್ಬೇಕು, ನಾವು ಚೆನ್ನಾಗಿ ಕಳಿಸಿ ನಾವು ಹಾಕ್ಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಆ ಗೊಬ್ಬರ ತಗೊಂಬಂದು ಹಾಕಿದ ತಕ್ಷಣ ಸಾರ್ ಅದೆಂತದ ಬಿಳಿ ಹುಳ, ಅದಕ್ಕೆ ಅದೆಂತದ ಏನಪ್ಪಾ ಅದು ಮೆಟರೇಸಿಯಂ ಹಾಕಿ ಅನ್ನೋದು. ಅದನ್ನ ತಗೊಂಬಂದು ಹಾಕ್ಬಿಟ್ಟು ಬಿಳಿ ಹುಳ ಎಂತದ್ದು ಏನ್ ಹೇಳ್ತೀವಲ್ಲ ಅದನ್ನ ಎಂತದ್ದು ಗೊಬ್ಬರದ ಹುಳನೋ ನಮ್ಗ್ ಗೊತ್ತೇ ಇಲ್ಲ ಸರ್. ಇವೆಲ್ಲ ಮರ್ತೇ ಬಿಡಿ, ನೆಮ್ಮದಿ ಆಗಿದೀವಿ ಬಿಡ್ಬಿಟ್ಟತೆಗೆ. ನಮ್ ಕೈಲಿ ಏನು ಇಲ್ಲ, ನಾವು ಸುಮ್ನೆ ಎಲ್ಲಾನು ಕಂಟ್ರೋಲ್ ಮಾಡ್ಬಿಡ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿ ಇದೆಯಲ್ಲ, ಅದೇನು ಇಲ್ಲ. ಮೆಟರೇಸಿಯಂ ಅಂತ ಎಂತದ್ದು ಏನ್ ಹೇಳ್ತೀವಿ ಅದನ್ನ ನಾವು, ಹಾ ಗೊಣ್ಣೆ ಹುಳ. ಅದು ವೈಟ್ ಇರ್ತದಲ್ಲ, ಮೂತಿ ಕೆಂಪು ಮೂತಿ, ಅದ್ರಲ್ಲಿ ಬರೋದು, ಇದ್ರಲ್ಲೇ ಬರೋದು, ಗೊಬ್ಬರದಲ್ಲಿ ಬರೋದು, ಸರಿನಾ? ಆದ್ರೆ ಆಮೇಲೆ ಪ್ಯಾಥೋಜನ್ಸ್ ಅಂತಂದ್ರೆ ಗೊತ್ತಲ್ಲ ನಿಮ್ಗೆ, ಹಾನಿಕಾರಕ ಕೀಟಗಳು ಇನ್ನೊಂದು ಎಲ್ಲ ಏನಾಗ್ತದೆ ಅಲ್ಲಿ ಉತ್ಪತ್ತಿ ಆಗ್ತದೆ. ನಿಮ್ಗೆ ಬರೀ ಅದೊಂದೇ ಉತ್ಪತ್ತಿ ಆಗಲ್ಲ, ನಿಮ್ಗೆ ಏನು ಆ ವೈಟ್ ಗ್ರಬ್ ಏನು ಬಂತಲ್ಲ, ವೈಟ್ ಗ್ರಬ್ ಏನಾಗ್ತದೆ ನೆಕ್ಸ್ಟ್ ವಿಷ್ಣು ಅವತಾರ. ಅದು ಒಂದೊಂದು ಸ್ಟೇಜ್ ಪೂಪ ಇನ್ನೊಂದು ಎಲ್ಲೆಲ್ಲ ಹೋಗ್ತಾ ಇರ್ತದೆ ಬಟರ್ಫ್ಲೈ ಆಗಿ. ನಿಮ್ಮ ಎಂತದದು ಆ ತೆಂಗಿನ ಮರ ಕುರಿತದಲ್ಲ, ರೈನೋಸರಸ್ ಬೀಟಲ್ ಅಂತ ಹೇಳ್ತೀವಲ್ಲ ನೋಡಿ, ಕಪ್ತಲೆ ಹುಳು, ಅದೇನಾಗ್ತದೆ ಕಪ್ತಲೆ ಹುಳು ಆಗಿ ಕನ್ವರ್ಟ್ ಆಗ್ತದೆ ಎಷ್ಟೋ ತಿಂಗಳಾದ್ಮೇಲೆ. ಫಸ್ಟ್ ಏನ್ ಮಾಡ್ತದೆ, ಭೂಮಿಲಿ ಇರುವಾಗ ಅದು ಬೇರ್ ತಿಂತ ಹೋಗ್ತದೆ. ಆಮೇಲೆ ಅದೇನ್ ಮಾಡ್ತದೆ, ವಿಷ್ಣು ಅವತಾರ ತಾಳಿ ರೈನೋಸರಸ್ ಬೀಟ್ಲ್ ಆಗ್ತದೆ. ಅಂದ್ರೆ ಒಂದು ಸಮಸ್ಯೆನ ಸರಿಪಡಿಸ್ಕೊಳ್ಳಿಲ್ಲ ಬೇಸಿಕ್ ಸ್ಟೇಜಸ್ ಅಲ್ಲಿ ಅಂತ ಅಂದಾಗ ಎಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತದೆ ಅನ್ನೋದು ಬೇರೆ ಇದರ ಪ್ಯಾಥೋಜನ್ಸ್ ಆಗ್ತದೆ, ಏನನ್ನ ಆಗ್ತದೆ. ದಯಮಾಡಿ ಹೇಳಿದ್ನಲ್ಲ, ಆ ತರ ಗೊಬ್ಬರಗಳನ್ನ ತಗೊಂಬಂದು ಹಾಕಬೇಡಿ. ಕಾಂಪೋಸ್ಟ್ ಮಾಡಿ ಹಾಕಿ ಅದನ್ನ ಗೊಬ್ಬರನ. ಕಾಂಪೋಸ್ಟ್ ಯಾಕಪ್ಪ ಮಾಡ್ಬೇಕು? ಈಗ ನೋಡಿ ಸರ್, ಈ ಮೆನ್ಯೂರ್ ಅಂತಂದ್ರೆ ಇನಿ ಅನಿಮಲ್ ವೇಸ್ಟ್, ಅನಿಮಲ್ ಡಂಗ್ ಅಂತಾನೆ ತಗೋಣ. ಈ ಅನಿಮಲ್ ಡಂಗ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸರ್, ನೀವು ಈಗ ಅದು ಒಂದು ಹಸು ಏನೋ ಒಂದು ಹುಲ್ ತಿಂದಿರ್ತದೆ, ಹುಲ್ ತಿಂದು ಏನಾಗ್ತದೆ ಡಂಗ್ ಆಗಿ ಆಚೆ ಬರ್ತದೆ. ಅದ್ರಲ್ಲಿ ಏನಿರ್ತದೆ 30% ಮಾತ್ರ ಡಿಕಂಪೋಸ್ ಆಗಿರ್ತದೆ. ಓನ್ಲಿ 30% ಡಿಕಂಪೋಸ್ ಆಗಿರ್ತದೆ ಸರ್. ಇನ್ 70% ಆಗಿರಲ್ಲ. ಅಂದ್ರೆ ವಿಘಟನೆ ಆಗ್ಬೇಕು ಅಂತ ಏನ್ ಹೇಳ್ತೀವಿ, ಏನು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಅದನ್ನ ವಿಘಟನೆ ಅಂದ್ರೆ ಡಿಕಂಪೋಸ್ ಆಗಂತದ್ದು ಅಂತ ಹೇಳಿದ್ರೆ 30% ಮಾತ್ರ ಏನು ಹಸು ಹುಲ್ ತಿಂದಿದೆ 30% ಮಾತ್ರ ಆಗಿರ್ತದೆ. ಇನ್ 70% ಆಗೇ ಇರ್ತದೆ. ಆ 70% ಅದ್ರಲ್ಲಿರೋಂಥ ಒಂದು ನ್ಯೂಟ್ರಿಯೆಂಟ್ಸ್ ಇನ್ನೊಂದು ವಿಘಟನೆ ಆಗ್ಬೇಕು, ಡಿಕಂಪೋಸ್ ಆಗ್ಬೇಕು. ಡಿಕಂಪೋಸ್ ಆಗಿ ಅದು ಸಾಯಿಲ್ ಜೊತೆ ಸೇರ್ಬೇಕು ಅಂತ ಅಂದಾಗ ಆ 70% ನಾವು ಕಾಂಪೋಸ್ಟ್ ಮಾಡ್ಲೇಬೇಕು. ನಾವು ಈ 30% ನೇರ ನಾವು ತಗೊಂಡೋಗಿ ಸಗಣಿ ಹಾಕಿದ ತಕ್ಷಣ ಏನಾಗ್ತದೆ, ಅಲ್ಲಿ ಭೂಮಿಗೆ ಹಾಕ್ತಿವಲ್ಲ, ಅಲ್ಲಿ ಡಿಕಂಪೋಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಅಲ್ಲಿ ಡಿಕಂಪೋಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ಏನಾಗ್ತದೆ, ಅಲ್ಲಿ ಕಾರ್ಬನ್ ಮೊನಾಕ್ಸೈಡು, ಹೈಡ್ರೋಸಲ್ಫೈಡು, ಮೀಥೇನು ಎಲ್ಲ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗಿ ಅಲ್ಲಿ ಬೇರ್ ಸುಡ್ತದೆ. ನೆಕ್ಸ್ಟ್ ಅದು ಈ ಪ್ಯಾಥೋಜನ್ಸ್ಗಳೆಲ್ಲೂ ಡೆವಲಪ್ ಆಗ್ತದೆ. ಆಮೇಲೆ ವೀಡು ಏನು ಹಸು ಏನು ಪಾರ್ಥೇನಿಯಂ ತಿಂದಿತ್ತು ಅಲ್ಲಿ ವೀಡ್ ಜರ್ಮಿನೇಷನ್ ಆಗ್ತದೆ. ಅಂತಂದ್ರೆ ನಿಮ್ಗೆ ಕಾಂಪೋಸ್ಟ್ ಟ್ಯಾಂಕ್ ಅಲ್ಲಿ ಮಾಡಿದಾಗ ನಿಮ್ಗೆ ಆ ವೀಡ್ ಇದೆಯಲ್ಲ, ಏನು ವೀಡ್ ತಿಂದಿರ್ತದೆ, ನಿಮ್ಗೆ ಕಾಂಪೋಸ್ಟ್ ಪಿಟ್ಟಲ್ಲಿ ಏನಾಗ್ತದೆ 70 to 80 ಡಿಗ್ರೀಸ್ ಹೀಟ್ ಜನರೇಟ್ ಆಗ್ತದೆ. ಅಂದ್ರೆ ನಿಮ್ಗೆ ಏನ್ ಆ ಪ್ಯಾಥೋಜನ್ಸ್ ಇರ್ತದೆ, ಹಾನಿಕಾರಕ ಕೀಟಗಳು ಏನಿದೆ ಅವೆಲ್ಲ ಅಲ್ಲೇ ಬರ್ನ್ ಆಗಿ ಸತ್ತೋಗ್ತದೆ. ಮತ್ತೆ ವೀಡ್ಸ್ ಇದೆಯಲ್ಲ ಅದು ಹೊಟ್ಟೋಗ್ತದೆ. ಕಂಪ್ಲೀಟ್ ಡಿಕಂಪೋಸ್ ಆಗಿ
ನಿಮ್ಗೆ ಅಲ್ಲಿ ಯಾವ ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಸಲ್ಫೈಡ್, ಮೀಥೇನು ಯಾವ ಗ್ಯಾಸಸ್ ಪ್ರೊಡ್ಯೂಸ್ ಆಗಲ್ಲ. ನಿಮ್ಗೆಲ್ಲಾ ನ್ಯೂಟ್ರಿಯೆಂಟ್ ಅವಾಗ ರೆಡಿ ಫಾರ್ಮ್ ಅಲ್ಲಿ ಸಾಯಿಲ್ಗೆ ಅದು ರೆಡಿ ಸ್ಟೇಟಸ್ ಅಲ್ಲಿ ಸಿಗೋ ತರ ಕಾಂಪೋಸ್ಟ್ ರೆಡಿ ಆಗ್ತದೆ. ಈಗ ಸಪೋಸ್ ಈಗ ಕಾಂಪೋಸ್ಟ್ ಪಿಟ್ಟಲ್ಲಿ ನಿಮ್ಗೆ ಏನಾಗ್ತದೆ, ಒಂದೊಂದ್ ಟೈಮ್ ಪಂಜೆಂಟ್ ಸ್ಮೆಲ್ ಹೊಡಿತದೆ, ಗೊತ್ತಾ? ಈ ಪಂಜೆಂಟ್ ಸ್ಮೆಲ್ ಅಂತ ಹೇಳ್ತೀವಿ ಸರ್. ಪಂಜೆಂಟ್ ಸ್ಮೆಲ್ ಅಂತಂದ್ರೆ ಅದು ಒಂಥರ ಘಾಟು. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಿಮ್ಗೆ ಹೇಳ್ದಲ್ಲ, ನಿಮ್ಮ ಸ್ವೆಟ್ ಇದೆಯಲ್ಲ, ಸ್ವೆಟ್ ಅಥವಾ ನೀವು ಬಾತ್ರೂಮ್ಗೆ ಹೋಗಿ ನೀರ್ ಹಾಕ್ತೋದ್ರೆ ನಮ್ಮ ಮೂತ್ರದ ವಾಸನೆ ಬರ್ತದಲ್ಲ, ಆ ತರ ಒಂದು ಪಂಜೆಂಟ್ ಸ್ಮೆಲ್, ಘಾಟು ಸ್ಮೆಲ್ ಬರ್ತದೆ. ಅವಾಗ ಏನಂತ ತಿಳ್ಕೊಬೇಕು ನೀವು, ಆ ಪಂಜೆಂಟ್ ಸ್ಮೆಲ್ ಬಂದಾಗ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಕಾರ್ಬನ್ ಕಂಟೆಂಟ್ ಅನ್ನ ನೀವು ಆಡ್ ಮಾಡ್ಬೇಕಾಗ್ತದೆ ಅಲ್ವೇ? ಅಂದ್ರೆ ಈ ಪ್ರಪೋರ್ಷನ್ಸ್ ಗಳನ್ನ ಇದಾದಾಗ CN ರೇಷಿಯೋ ಮೇಂಟೈನ್ ಮಾಡ್ಬೇಕಲ್ಲ ಅಂತ. ಇನ್ನೊಂದ್ ಕಡೆ ಏನಾಗ್ತದೆ, ರಾಟ್ನಿಂಗ್ ಸ್ಮೆಲ್ ಬರ್ತದೆ. ರಾಟ್ನಿಂಗ್ ಸ್ಮೆಲ್ ಅಂತಂದ್ರೆ ಒಂಥರ ಈ ಕೊಳತು ವಾಸನೆ, ಯಾವ್ದೋ ಒಂಥರ ಕೊಳತೋಗಿದ್ರೆ ವಾಸನೆ ಬರ್ತದಲ್ಲ. ಕೊಳತು ವಾಸನೆ ಬರೋದು ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಇಲ್ಲ, ನಿಮ್ಗೆ ಇದಾಗಿದೆ, ಯಾವ್ದಪ್ಪ, ಈ ಮಾಯಿಶ್ಚರ್ ಜಾಸ್ತಿ ಆದಾಗ ಬರ್ತದೆ ಕೊಳತು ಸ್ಮೆಲ್. ಅಂದ್ರೆ ನಿಮ್ಗೆ ಹೈಡ್ರೋಸಲ್ಫೈಡ್ ಗ್ಯಾಸಸ್ ರಿಲೀಸ್ ಆಗ್ತಾ ಇರ್ತದೆ. ಅದನ್ನ ನೋಡ್ಕೊಬೇಕು ನಾವು. ಆಗ ಪಂಜೆಂಟ್ ಸ್ಮೆಲ್ ಬಂತು ಅಂತಂದ್ರೆ ನೈಟ್ರೋಜನ್ ಅಂಶ ಜಾಸ್ತಿ ಆಗಿದೆ ಅಂತ ಹೇಳಿ ಕಾರ್ಬನ್ ಕಂಟೆಂಟ್ ಹಾಕ್ಬೇಕು. ಈ ಕೊಳತು ವಾಸನೆ ಇದು ಮಾಡಿದಾಗ ಏನೋ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನ ಆಡ್ ಮಾಡ್ಕೊಬೇಕು. ಈ ಒಂದು ಇದನ್ನ ನಾವು ಡೆವಲಪ್ ಮಾಡ್ಕೊಬೇಕು ಸರ್. ಈಗ ಹೇಳಿದ್ನಲ್ಲ, ಈಗ ಕಾಂಪೋಸ್ಟ್ ನಿಮ್ಗೆ ಗೊತ್ತಾಯ್ತು ಅಲ್ಲ ಸರ್? ಕಾಂಪೋಸ್ಟ್ ಐಡಿಯಾ ಗೊತ್ತಾಯ್ತು.